ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕಂಚಿ ಕಾಮಾಕ್ಷಿ ದೀಪವನ್ನು ಯಾವ ದಿನ ಹಚ್ಚಬೇಕು, ಯಾವ ದಿನ ಆ ದೀಪವನ್ನು ಮನೆಗೆ ತರಬೇಕು, ಕಂಚಿ ಕಾಮಾಕ್ಷಿ ದೀಪವನ್ನು ಹಚ್ಚುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಕಂಚಿ ಕಾಮಾಕ್ಷಿ ದೀಪದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಚಿ ಕಾಮಾಕ್ಷಿ ದೀಪವನ್ನು ಯಾವ ಕಾರಣಕ್ಕಾಗಿ ಹಚ್ಚುತ್ತೇವೆ, ಆ ದೀಪದಲ್ಲಿ ಇರುವ ದೇವರುಗಳು ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಪಾರ್ವತಿ ದೇವಿಯ ಇನ್ನೊಂದು ರೂಪನೇ ಕಂಚಿ ಕಾಮಾಕ್ಷಿ ಅಮ್ಮನವರು. ತಮಿಳುನಾಡಿನಲ್ಲಿರುವ ಕಂಚಿಯಲ್ಲಿ ನೆಲೆಸಿದ್ದಾರೆ. ಒಂದು ಮಾವಿನ ಮರದ ಕೆಳಗಡೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನ ತಪಸ್ಸು ಮಾಡಿ ಶಿವನನ್ನು ಮದುವೆಯಾದರು ಎನ್ನುವ ದಂತಕಥೆ ಕೂಡ ಇದೆ. ಕಂಚಿ ಕಾಮಾಕ್ಷಿ ದೀಪವನ್ನು ಪ್ರತಿದಿನ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ 2 ದೀಪಗಳನ್ನು ಹಚ್ಚುವ ಬದಲು ಕಾಮಾಕ್ಷಿ ದೀಪವನ್ನು ಒಂದನ್ನು ಹಚ್ಚಿದರೆ ಸಾಕು. ಎಲ್ಲ ದೇವರುಗಳಿಗೆ ಪೂಜೆ ಮಾಡಿದ ಪುಣ್ಯಫಲ ಸಿಗುತ್ತದೆ. ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇದ್ದರೆ ಕಂಚಿಗೆ ಹೋಗಿ ಕಾಮಾಕ್ಷಿ ಅಮ್ಮನವರಿಗೆ ಕುಂಕುಮ ಅರ್ಚನೆಯನ್ನು ಮಾಡಿಸಿದರೆ ಎಲ್ಲ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತವೆ. ಅಂತಹ ಶಕ್ತಿಯನ್ನು ಹೊಂದಿರುವ ತಾಯಿಯವರ ದೀಪವನ್ನು ಹಚ್ಚುವುದರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತದೆ. ಕಾಮಾಕ್ಷಿ ದೀಪವನ್ನು ಮನೆಗೆ ತರುವಾಗ ಯಾವ ರೀತಿಯ ಕಾಮಾಕ್ಷಿ ದೀಪವನ್ನು ಮನೆಗೆ ತರಬೇಕು ಅಂದರೆ, ಕಾಮಾಕ್ಷಿ ದೀಪದಲ್ಲಿ ಇರುವಂತಹ ದೇವರು ಕಳೆಕಳೆಯಾಗಿ ಇರಬೇಕು. ಆ ರೀತಿ ಇರುವ ಕಾಮಾಕ್ಷಿ ಅಮ್ಮನವರ ದೀಪವನ್ನು ತೆಗೆದುಕೊಳ್ಳಬೇಕು. ಮತ್ತು 2 ಬದಿಯಲ್ಲಿ ತಾಯಿಯ ಆ ಕಡೆ ಈ ಕಡೆ ಆನೆಗಳು ಇರಬೇಕು. ಕಾಮಾಕ್ಷಿ ದೀಪವನ್ನು ಯಾವ ವಾರ ಮನೆಗೆ ತರಬೇಕು ಅಂದರೆ, ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ತರಬೇಕು. ಇನ್ನು ಅಕ್ಷಯ ತೃತೀಯದ ದಿನ ತಂದರೆ ತುಂಬ ಒಳ್ಳೆಯದು. ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ಪ್ಲೇಟ್ನಲ್ಲಿ ಅರಿಶಿನದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮಧ್ಯೆ ಕುಂಕುಮವನ್ನು ಇಟ್ಟು 1 ರೂಪಾಯಿ ಕಾಯಿನನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕಾಮಾಕ್ಷಿ ದೀಪವನ್ನು ಇಟ್ಟು ಜೋಡಿ ಬತ್ತಿಯನ್ನು ಹಾಕಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಹೂವಿನಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನು ಬೆಂಕಿ ಕಡ್ಡಿಯಿಂದ ಹಚ್ಚಬಾರದು, ಗಂಧದ ಕಡ್ಡಿಯ ಸಹಾಯದಿಂದ ಹಚ್ಚಬೇಕು. ಮೊದಲು ಕಂಚಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ನಂತರ ಬೇರೆ ದೀಪಗಳನ್ನು ಹಚ್ಚಬೇಕು. ಹಚ್ಚಿದ ನಂತರ ಕಾಮಾಕ್ಷಿ ದೀಪಕ್ಕೆ ಪೂಜೆಯನ್ನು ಮಾಡಬೇಕು. ಕಂಚಿ ಕಾಮಾಕ್ಷಿ ದೀಪದ ಸ್ತೋತ್ರವನ್ನು ಹೇಳಿಕೊಳ್ಳುತ್ತಾ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಎಲ್ಲ ರೀತಿಯ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ, ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತವೆ. ಕಂಚಿ ಕಾಮಾಕ್ಷಿ ದೀಪವನ್ನು ಪ್ರತಿದಿನ ತೊಳೆದು ಹಚ್ಚುವ ಅವಶ್ಯಕತೆ ಇಲ್ಲ. ವಾರಕ್ಕೆ 1 ಬಾರಿ ಅಥವಾ ಒಂದು ವೇಳೆ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋಗಿದೆ ಎಂದಾಗ ಕ್ಲೀನ್ ಮಾಡಿ ನಂತರ ದೀಪವನ್ನು ಹಚ್ಚಬೇಕು. ಕಂಚಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಕಾಮಾಕ್ಷಿ ದೀಪವನ್ನು ಯಾವ ದಿಕ್ಕಿಗೆ ಇಡಬೇಕು ಅಂದರೆ, ಉರಿಯುತ್ತಿರುವ ಜ್ಯೋತಿ ಉತ್ತರವನ್ನು ನೋಡುತ್ತಿರಬೇಕು ಅಥವಾ ಪೂರ್ವ ದಿಕ್ಕನ್ನು ನೋಡುವ ರೀತಿ ಇರಬೇಕು. ಮನೆಯಲ್ಲಿ ಕಂಚಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ಮಕ್ಕಳಿಗೆ ವಿದ್ಯೆ ಬುದ್ಧಿ ಪ್ರಾಪ್ತಿಯಾಗುತ್ತದೆ. ಕಂಚಿ ಕಾಮಾಕ್ಷಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಮತ್ತು ಯಾವ ರೀತಿಯ ದೀಪವನ್ನು ಮನೆಗೆ ತರಬೇಕು ಮತ್ತು ಹಚ್ಚುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.